ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಮಾರ್ಕೆಟಲ್ಲಿ ಇದ್ದೀನಿ, ಹೂವಿನ ಮಾರ್ಕೆಟಲ್ಲಿ. ಹಬ್ಬ ಇನ್ನೂ 2 ದಿನ ಇದೆ. ಮಾರ್ಕೆಟ್ ಯಾವ ಥರ ರಶ್ ಇದೆ ಅಂತ ತೋರಿಸೋಣ ಅಂತ ನಾನಿವತ್ತು ಮಾರ್ಕೆಟಿಗೆ ಬಂದು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಬರೋಕ್ಕೆ 1-2 ದಿನ, ಯಾಕಂದರೆ ಹಬ್ಬ ಕಳೆದ ಮೇಲೇ ಬರುತ್ತೆ. ಯಾಕಂದರೆ ಹಬ್ಬದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಕೆಲವೊಬ್ಬರು ಮಾರ್ಕೆಟಲ್ಲಿ ಯಾವ ಥರ ರಶ್ ಇರುತ್ತೆ ಅಂತ ಮನೆಯಲ್ಲೇ ಕುಂತ್ಕೊಂಡು ನೋಡ್ಬೋದು. ಇದು ಬಂದು ಕೇರ್ ಮಾರ್ಕೆಟು. ಹೂವು ಹಣ್ಣು ಎಲ್ಲನೂ ಸಿಗುತ್ತೆ. ನಿಮಗೆ ತೋರಿಸೋಣ ಅಂತಲೇ ನಾನು ಇವತ್ತು ಮಾರ್ಕೆಟಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಲಕ್ಷ್ಮಿ ಪೂಜೆಗೆ ಇಡೋಕ್ಕೆ ಅಂತ ಚಕ್ಲಿ ಉಂಡಿಗಳು ಎಲ್ಲನೂ ಸಿಗುತ್ತೆ. ಕಾಯಿ ಒಬ್ಬಟ್ಟು ಎಲ್ಲನೂ ಮಾಡೋಕ್ಕಾಗಲ್ಲ ಅಂದವರು ಆರಾಮಾಗಿ ಈ ಥರ ತೊಗೊಂಡು ಲಕ್ಷ್ಮಿ ಮುಂದೆ ಇಡ್ಬೋದು. ಫ್ರೆಂಡ್ಸ್, ಇದು ಸೀತಾಫಲ ತುಂಬಾ ಚೆನ್ನಾಗಿತ್ತು, ಬಟ್ ಕಾಯಿ ಇತ್ತು. ಫ್ರೆಂಡ್ಸ್, ನನಗೆ ಮೆರೂನ್ ಕಲರ್ ವೇಲ್ ಬೇಕಾಗಿತ್ತು. ಈ ಕಲರ್ ಎಲ್ಲಿ ಸಿಗಲಿಲ್ಲ, ಹಂಗಾಗಿ ಮತ್ತೆ ಮಾರ್ಕೆಟಿಗೆ ಬರಬೇಕಾಗಿತ್ತು. ನನ್ನ ಜೊತೆ ಕೂಡ ನನ್ನ ಫ್ರೆಂಡ್ಸನ್ನು ಬರ್ತೀನಿ ಅಂದಿದ್ರು. ಇದೊಂದೇ ತೊಗೊಂಡು ಹೋಗೋದೇನು ಅಂತ ನಾನು ನಿಮಗೆ ಹೂವಿನ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಹಣ್ಣುಗಳು ಎರಡು ಅಲ್ಲೇನೇ ಸಿಗುತ್ತೆ. ಯಾವ ಥರ ರಶ್ ಇರುತ್ತೆ ಅಂತ ನೀವು ಮಾರ್ಕೆಟ್ ನೋಡ್ಬೋದು. ಬನ್ನಿ. ಇದು ಜಾಸ್ತಿ ಏನು ಶಾಪಿಂಗ್ ಇಲ್ಲ ನಂದು. ನಾನು ಎಲ್ಲ ಮೊನ್ನೆನೇ ಮುಗಿಸಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇಲ್ಲಿ ನಾನು ಒಂದು ದುಪ್ಪಟ್ಟ ತೊಗೊಂಡೆ, ನನ್ನ ಫ್ರೆಂಡ್ಸು ಕೂಡ ತೊಗೊಂಡ್ರು. ಫ್ರೆಂಡ್ಸ್, ನಂದೇನು ಜಾಸ್ತಿ ಶಾಪಿಂಗ್ ಇಲ್ಲ, ಆಲ್ರೆಡಿ ಶಾಪಿಂಗ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದೇ ಕಲರ್ ಬೇಕಂತೆ ನನ್ನ ಮಗಳಿಗೆ, ಹಂಗಾಗಿ ನಾನು ಮತ್ತೆ ಮಾರ್ಕೆಟಿಗೆ ಬರಬೇಕಾಯಿತು. ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ಸು ಕೂಡ ಬಂದಿದ್ದಾರೆ. ಅವರು ಕೂಡ ದುಪ್ಪಟ್ಟ ತೊಗೊಳ್ತಾ ಇದ್ದಾರೆ. ಅವ್ರದ್ದು ಒಂದು ಸ್ವಲ್ಪ ಶಾಪಿಂಗ್ ಇದೆ ಅಂತೆ. ಬೇಗ ಮುಗಿಸ್ಕೊಂಡು ನಾನು ನಿಮ್ಮನ್ನು ಇವತ್ತು ಹೂವಿನ ಮಾರ್ಕೆಟು ಹಾಗೆ ಹಣ್ಣಿನ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಶಾಪಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಈ ಶಾಪಲ್ಲಿ ಎಲ್ಲ ತಾನ್ನಲ್ಲೇ ಸಿಗುತ್ತೆ. ಮೀಟ್ರ್ ಲೆಕ್ಕ ನಾವು ಸೀರೆಗಾದ್ರೆ ತೊಗೋಬೋದು, ಲಂಗ ತೊಗೋಬೋದು, ಹಾಗೆ ಲಂಗದ ದಾವಣಿ ಹೊಲ್ಸೋಕ್ಕೆ ಬ್ಲೌಸಸ್ಸು, ಹಾಗೆ ಲೈನಿಂಗು ಎಲ್ಲ ಥರದ್ದು ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಯಾರಿಗಾದ್ರೂ ಬೇಕಂದರೆ ಬಂದು ಈ ಅಂಗಡಿಯಲ್ಲಿ ಶಾಪ್ ಮಾಡ್ಬೋದು. ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟೊಂದು ರಶ್ ಇದೆ. ಖಾಲಿ ಟೈಮಲ್ಲೇ ತುಂಬಾ ರಶ್ ಇರುತ್ತೆ. ನಾವು ಹಬ್ಬ ಇನ್ನೂ 2 ದಿನ ಇದೆ ಅನ್ನೋಕ್ಕೆ ಬಂದಿದ್ದೀವಿ. ನೋಡೋಣ ಯಾವ ಥರ ಫ್ರೂಟ್ಸ್ ಮಾರ್ಕೆಟು ಹಾಗೆ ಹೂವಿನ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಂತೆ ನಾನು ನಿಮಗೆ. ಬನ್ನಿ ಹೋಗೋಣ. ನನ್ನ ಫ್ರೆಂಡ್ಸು ಕೂಡ ಒಂದು ಸ್ವಲ್ಪ ನಾನೇ ಶಾಪಿಂಗ್ ಮಾಡೋದಿದೆ ಅಂತೆ. ನೋಡೋಣ ಅವರು ಏನೆಲ್ಲ ತೊಗೊಳ್ತಾರೆ ಅಂತ. ಬ್ಲೌಸ್ ಬೇಕಿತ್ತು, ನನ್ನ ಫ್ರೆಂಡಿಗೆ ಬ್ಲೌಸ್ ತೊಗೊಳ್ತಾ ಇದ್ದಾರೆ. ಹಾಗೆ ಬಳೆ ಬೇಕಿತ್ತು, ಬಳೆ ಬ್ಲೌಸು ತೊಗೋಬೇಕು. ಹಾಗೆ ಇಲ್ಲಿ ನನ್ನ ಫ್ರೆಂಡು, ನಾನೊಂದು ಮೊನ್ನೆ ಗೋಲ್ಡ್ ಕಲರ್ ಸೀರೆ ತೊಗೊಂಡಿದ್ದೆ, ಆಲ್ರೆಡಿ ತೋರಿಸಿದ್ದೀನಿ. ಅವ್ರಿಗೂ ಕೂಡ ಗೋಲ್ಡ್ ಕಲರ್ ಸೀರೆ ಬೇಕಂದಿದ್ರು. ಸರಿ ಅಂತ ಈ ಶಾಪಿಗೆ ಬಂದ್ವಿ. ಗೋಲ್ಡ್ ಕಲರ್ ಸೀರೆ ಒಂದು ತೊಗೊಂಡ್ರು. ಹಾಗೆ ಇನ್ನೊಂದು ಸೀರೆ ನೋಡ್ತಾಯಿದ್ರು, ಚೆನ್ನಾಗಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಈ ಶಾಪಲ್ಲಿ ಕೂಡ. ಇಲ್ಲಿ ನನ್ನ ಫ್ರೆಂಡು ಕೂಡ ಸೀರೆ ನೋಡ್ತಾ ಇದ್ದಾರೆ. ಇಲ್ಲಿ ನನ್ನ ಫ್ರೆಂಡು ನೈಟಿ ತೊಗೊಳ್ತಾ ಇದ್ದಾರೆ. ಹೆಂಗೂ ಬಂದಿದ್ದೀವಿ ಇಲ್ಲಿವರೆಗೂ, ಏನೇನು ಬೇಕು ಎಲ್ಲನೂ ತೊಗೊಂಡು ಹೋಗಬೇಕು. ಬನ್ನಿ. ಈ ಶಾಪಲ್ಲಿ ಕೂಡ ನೈಟಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಡಿಸೈನ್ಸ್ ಇದ್ದಾವೆ. ಅಂದರೆ ಪ್ಯೂರ್ ಕಾಟನ್ನು ಸಿಗುತ್ತೆ, ಸಿಲ್ಕು ಸಿಗುತ್ತೆ, ಸಿಂಥೆಟಿಕ್ಕು ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ. ಫ್ಯಾನ್ಸಿ ನೈಟಿ ಕೂಡ ಇದ್ದಾವೆ ಈ ಶಾಪಲ್ಲಿ. ನನ್ನ ಫ್ರೆಂಡು ಕೂಡ ತೊಗೊಂಡ್ರು. ಇಲ್ಲಿ ನೈಟಿ ನೋಡ್ಬೋದು ನೀವು. ಬನ್ನಿ. ಈಗ ಇಲ್ಲಿ ಸೀರೆ ಕೂಡ ನೋಡ್ತಾ ಇದ್ದೀವಿ. ಇದು ಗ್ರೇ ಕಲರ್ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು, ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಇದರಲ್ಲಿ ಫುಲ್ಲು ಜೇರಿ ಇರೋದ್ರಿಂದ ತುಂಬಾ ಭಾರ ಇತ್ತು, ಬೇಡ ಅಂತ ಬಿಟ್ಟೆ ನಾನು. ತುಂಬ ಚೆನ್ನಾಗಿತ್ತು ಇದು ಮಾತ್ರ. ಇದರಲ್ಲಿ ಒಂದು 3 ಕಲರ್ ಇತ್ತು. ಒಂದು ಬ್ಲೂ, ಒಂದು ಗ್ರೇ, ಇನ್ನೊಂದು ಲೈಟ್ ಗ್ರೀನು. ತುಂಬಾ ಚೆನ್ನಾಗಿತ್ತು. ಇದೇ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇದು ಜೆರಿ ಜಾಸ್ತಿ ಬಂದಿರೋದ್ರಿಂದ ತುಂಬ ವೇಟ್ ಅನಿಸ್ತಿತ್ತು, ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ವೇಟು ನಾವು ಇಲ್ಲಿ ಕೆಳಗೆ ಇದು ಇದೆ, ಇಲ್ಲಿ ದಪ್ಪ ಬರುತ್ತೆ ಸೀರೆ. ಜರಿ ಇದೆಯಲ್ಲ.
ಫ್ರೆಂಡ್ಸ್, ನಾವೀಗ ಇಲ್ಲಿ ರಾಜ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಬ್ಲೌಸಸ್ ಬೇಕಾಗಿತ್ತು, ಬ್ಲೌಸ್ ತೊಗೊಳ್ಳೋಣ ಅಂತ. ಇಲ್ಲಿ ಕೂಡ ನೋಡ್ಬೋದು ನೀವು, ಲಂಗ ಬ್ಲೌಸ್ ಹೊಲ್ಸೋಕ್ಕೆ, ಹಾಗೆ ಲಂಗ ದಾವಣಿಗೆ, ಸೀರೆಗೆ, ಬ್ಲೌಸ್ ತಾನಲ್ಲಿ ಬೇಕಂದರೆ ಇದು ಕೂಡ ಈಗ ಟ್ರೆಂಡಿಂಗಲ್ಲೇ ಇದೆ. ಕಲಂಕಾರಿ ಡಿಸೈನು ತಾನಲ್ಲೇ ಸಿಗುತ್ತೆ. ಇಲ್ಲೆಲ್ಲ ಫುಲ್ಲು ಹೋಲ್ಸೇಲಾಗಿ ಮಾರೋರು ಕೂಡ ತೊಗೋಬೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಫ್ರೆಂಡ್ಸ್, ನಾನಿಲ್ಲಿ ಬಾಹು ನೋಡ್ತಾ ಇದ್ದೀನಿ ಲಕ್ಷ್ಮಿ ಗಿಡಕ್ಕೆ. ಗ್ರೀನ್ ಕಲರ್ ಬೇಕಿತ್ತು ನನಗೆ. ಗ್ರೀನ್ ಕಲರ್ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಗ್ರೀನ್ ಕಲರ್ದು ಒಂದು ತೊಗೊಂಡು ಇಲ್ಲಿ ದೀಪ ನೋಡ್ತಾ ಇದ್ವಿ. ಬಟ್ ದೀಪ ತುಂಬ ದೊಡ್ಡದಿತ್ತು, ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಫುಲ್ಲು ರಶ್ ಇದೆ, ನೋಡ್ಬೋದು ನೀವು, ತುಂಬಾ ಕ್ರೌಡು. ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡು ತೋರಣ ನೋಡ್ತಾ ಇದ್ದಾರೆ, ಬಾಗಿಲಿಗೆ ಹಾಕೋದು. ತುಂಬ ಡಿಫ್ರೆಂಟ್ ಆಗಿರೋದು ತೊಗೋಬೇಕು ಅಂತ. ತುಂಬಾ ಚೆನ್ನಾಗಿದ್ದಾವೆ, ನೋಡ್ಬೋದು, ಫುಲ್ ಕಲರ್ಫುಲ್ಲಾಗಿ. ಸೂಪರ್. ವರ್ಷ ಬರೋಣ. ಫಸ್ಟ್ ಟೈಮ್ ಅಲ್ಲ ಈ ತರ ಮಾರ್ಕೆಟ್ ನೋಡಿರೋದು ಜಯಶ್ರೀ, ಫಸ್ಟ್ ಟೈಮ್. ಹೆಂಗಿದೆ ವರಮಹಾಲಕ್ಷ್ಮಿ ಹಬ್ಬದು ಪವರ್? ಇಲ್ಲೇ ಕಂಡ್ಬಿಟ್ರು, ಪವಿತ್ರಗೇನು ಕಾಣ್ಲಿಲ್ಲ. ಹೆಂಗಿದೆ ಹಬ್ಬ? ವರಲಕ್ಷ್ಮಿ ಇದಕ್ಕೆ, ಗೃಹಲಕ್ಷ್ಮಿ ಇದಕ್ಕೆ. ನಮ್ಗೆ ಯಾವ ಗೃಹಲಕ್ಷ್ಮಿ ಬೇಡ, ನಮ್ಗೇನ್ ಬರಲ್ಲ. ಯಾರು ಹೇಳಿದ್ರು? ಯಾರಿಲ್ಲ ಅಣ್ಣ. ಹೆಂಗಿತ್ತು ಪವಿತ್ರ? ಹೆಂಗಿತ್ತು ಮಾರ್ಕೆಟ್ ಹೂವಿಂದು? ವರಮಹಾಲಕ್ಷ್ಮಿ ಹಬ್ಬ ಜೋರ? ಫ್ರೆಂಡ್ಸ್, ಹೂವಿನ ಮಾರ್ಕೆಟು ಯಾವ ಥರ ಇದೆ ಅಂತ ತೋರಿಸಿದ್ದೀನಿ ನಾನು ನಿಮಗೆ. ಫುಲ್ಲು ರಶ್ ಇತ್ತು. ನಾವೇ ನಡ್ಕೊಂಡು ಹೋಗೋದೇ ಬೇಡ, ನಿಂತರೆ ಸಾಕು ಫುಲ್ ಅವರೇ ದುಕ್ಕೇನು ಬಂದ್ಬಿಡ್ತಾರೆ ತಳ್ಕೊಂಡು. ಇಲ್ಲಿ ಯಾರ್ದೋ ಪಾಪ ಚೈನ್ ಕಳೆದಿದ್ವಂತೆ, ಮೊಬೈಲ್ ಕಳೆದಿದ್ವಂತೆ. ತುಂಬ ಕೇರ್ಫುಲ್ ಆಗಿರ್ಬೇಕು, ಇಲ್ಲಿಗೆ ಬಂದರೆ ತುಂಬ ಹುಷಾರಾಗಿರಬೇಕು. ಅಪ್ಪ ಈ ಥರ
ರಶ್ ನಾನು ಯಾವತ್ತೂ ನೋಡಿರಲಿಲ್ಲ. ಖಾಲಿ ಟೈಮಲ್ಲೆಲ್ಲ ಬಂದಾಗೆ ಹೂವು ತೊಗೊಳಕ್ಕೆ ಬರ್ತೀವಿ ಇಲ್ಲಿ. ಈ ಹಬ್ಬ ಅಲ್ವಾ, ಫುಲ್ಲು ರಶ್ ಇದೆ. ಇಲ್ಲಿ ಕೂಡ ಹಾಗೆ ತುಂಬಾ ರಶ್ ಇತ್ತು. ಎಲ್ಲೇ ನೋಡಲಿ ಫುಲ್ ಮಾರ್ಕೆಟ್ ಹೂವಿಂದು ಹಣ್ಣಿಂದು ತುಂಬಾ ರಶ್ ಇತ್ತು. ನಿಜ ಅಂದರೆ ನಮಗೆ ತಲೆನೋವೇ ಬಂದೋಯ್ತು. ಇದು ಫುಲ್ಲು ಗದ್ದಲ ನೋಡಿ. ನಾನು ನಿಮ್ಮೆಲ್ಲರಿಗೂ ಮಾರ್ಕೆಟ್ ತೋರಿಸೋಣ ಅಂತನೇ ಈ ಸರಿ ಹೂವಿನ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ಹೊರಗಡೆನೇ ಆರಾಮಾಗಿ ತೊಗೊಂಡು ಹೋಗ್ಬೋದು. ಬಾಳೆಹಣ್ಣು ಸಿಗುತ್ತೆ, ಹೂವು ಸಿಗುತ್ತೆ. ಒಳಗಡೆ ಹೋದರೆ ನಿಜಕ್ಕೂ ಒಂದು 3-4 ತಾಸು ಬೇಕು. ಫುಲ್ಲು ಮೈಮೇಲೆ ಎಲ್ಲ ಬೆವರಿಳಿದೋಯ್ತು. ಈಗ ಅಪ್ಪ ಯಾವ ಹೂವು ಬೇಡ ಹಣ್ಣು ಬೇಡ ಅನಿಸ್ಬಿಡುತ್ತೆ. ಈ ಥರ ಗಲಾಟೆಲಿ ಬಂದು ತೊಗೊಂಡೋಗೋದು ತುಂಬಾ ಕಷ್ಟ. ಎಷ್ಟೇ ರೇಟ್ ಇರಲಿ ಮನೆ ಹತ್ರ ತೊಗೊಳೋದು ಬೆಸ್ಟ್ ಅಂತ ನನ್ನ ಸಜೆಷನು. ಇಲ್ಲೆಲ್ಲೇ ಹೊರಗಡೆನೇ ಸಿಗುತ್ತೆ, ನೋಡ್ಬೋದು ನೀವು. ಆಚೆ ಕಡೆನೇ ಬಾಳೆಹಣ್ಣು ಹೂವುಗಳೆಲ್ಲ ಇಟ್ಟಿದ್ರು, ಅಲ್ಲೇ ಬಂದವ್ರು ಯಾರಾದರೂ ಅಲ್ಲೇ ತೊಗೊಂಡು ಹೋಗ್ಬೋದು. ಒಳಗಡೆ ಹೋದರೆ ಆಚೆ ಬರೋದು ತುಂಬಾ ಕಷ್ಟ. ಓಕೆ ಫ್ರೆಂಡ್ಸ್, ಈಗ ನಾವು ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಈಗ ಆಟೋ ತೊಗೊಂಡು ಕಲಾಸಿಪಾಳ್ಯ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ.